ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ಮಿರರ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಿರರ್ ಬಂದು ಇದು ಪ್ಲಾಸ್ಟಿಕ್ ಮಿರರ್. ಇದೇ ಸೇಮ್ ಬಂದು ನೀವು ರಿಯಲ್ ಮಿರರಲ್ಲಿ ಕೂಡ ಸೇಮ್ ಸ್ಟಿಚ್ನ ಟ್ರೈ ಮಾಡಬಹುದು. ಇದನ್ನು ಮೈಕಾ ಅಂತಲೂ ಹೇಳ್ತಾರೆ, ಪ್ಲಾಸ್ಟಿಕ್ ಮಿರರ್ ಅಂತಲೂ ಹೇಳ್ತಾರೆ. ಈಗ ಫಸ್ಟ್ ಬಂದು ರೌಂಡ್ ಮಿರರ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಮಿರರ್ನ ನೀವು ಸ್ಟಿಚ್ ಮಾಡೋದಕ್ಕೆ ಮುಂಚೆ ಗ್ಲೂ ಹಾಕಿ ಡ್ರೈ ಮಾಡಿ ಇಟ್ಕೊಬೇಕು. ಡೈರೆಕ್ಟಾಗಿ ಸ್ಟಿಚ್ ಮಾಡೋಕೆ ಹೋದರೆ ಮೂವ್ ಆಗ್ತಾ ಇರುತ್ತೆ, ಸ್ಟಿಚ್ ಮಾಡೋದಕ್ಕೆ ಆಗಲ್ಲ. ನಾನು ಆಲ್ರೆಡಿ ಗ್ಲೂ ಹಾಕಿ ಈ 4 ಮಿರರ್ನ ಗಮ್ ಹಾಕಿ ಅಂಟಿಸಿದ್ದೀನಿ. ಈಗ ಸ್ಟಿಚ್ ಮಾಡೋದಕ್ಕೆ ಶುರು ಮಾಡೋಣ. ಇದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಮೆಥಡ್ನ ಯಾವ ರೀತಿ ಹಾಕೋದು ಅಂತ ನೋಡ್ಕೊಳ್ಳೋಣ. ಇಲ್ಲಿಂದ ನಾನು ಸಿಲ್ಕ್ ಥ್ರೆಡ್ನ ತೊಗೊಂಡು ಒಂದು ಲಾಕ್ ಚೈನ್ ಹಾಕ್ಕೊಂಡಿದ್ದೀನಿ. ಲಾಕ್ ಚೈನ್ ಹಾಕಾದ್ಮೇಲೆ ಇದ್ರ ಕಾರ್ನರಲ್ಲಿ ನೋಡಿ, ತುಂಬ ಈ ಕಡೆನೂ ಇಲ್ಲ ಮತ್ತು ಇದ್ರ ಮೇಲೆ ಈ ರೀತಿನೂ ಇಲ್ಲ, ಒಂದು ಚೂರು ಕವರ್ ಆಗೋ ಥರ ಲಾಂಗ್ ಚೈನ್ ಹಾಕಿದ್ದೀನಿ. ಮತ್ತು ಅದೇ ಥರನೇ ಲಾಂಗ್ ಚೈನ್ ಹಾಕ್ತಾ ಬರ್ತೀನಿ. ತುಂಬ ದೂರ ಹಾಕಬಾರ್ದು, ಒಂದು ಮೀಡಿಯಮ್ ಲೆಂತಲ್ಲಿ ನಾವು ಲಾಂಗ್ ಚೈನ್ಸ್ನ ಹಾಕಬೇಕು. ಮಿರರ್ ಮೇಲ್ ಕೂಡ ಇರಬೇಕು, ಅದೇ ಥರ ಮಿರರಿಂದ ಹೊರಗಡೆ ಕೂಡ ಇರಬಾರ್ದು. ಮಿರರ್ನ ನಾವು ಲಾಕ್ ಮಾಡಬೇಕಲ್ವಾ, ನೋಡಿ ಎಷ್ಟು ಸ್ಪೇಸ್ ಇದೆ, ಇಷ್ಟು ಸ್ಪೇಸ್ ಇದ್ದರೆ ಸಾಕು. ಇದು ಒಂದು ರೌಂಡ್ ಆಗುತ್ತೆ. ಇದೇ ರೀತಿ ಮತ್ತೆ ನೀವು ಸೆಕೆಂಡ್ ರೌಂಡ್ನ ಕೂಡ ಹಾಕಬೇಕು. ಈ ಸೈಡಲ್ಲಿ ಮಿರರ್ ಕಾಣಿಸ್ದೇ ಇರೋ ಥರ ಸೆಕೆಂಡ್ ರೌಂಡ್ನ ಹಾಕಬೇಕು. ಇಫ್ ಏನಾದರೂ ನೀವು ಹಾಕಿರೋಂಥ ಸ್ಟಿಚ್ಚಲ್ಲಿ ಸೆಕೆಂಡ್ ರೌಂಡಲ್ಲೂ ಕೂಡ ಈ ಸೈಡಲ್ಲಿ ಮಿರರ್ ಕವರ್ ಆಗಲಿಲ್ಲ ಅಂತಂದರೆ ಇನ್ನೂ ಒಂದು ರೌಂಡ್ ಕೂಡ ಹಾಕ್ಬೋದು. ಈಗ ನಾನು ಹಾಕಿರೋಂಥ ಸ್ಟಿಚಸ್ ನೋಡಿ ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಆಗಿದೆ, ಈ ಕಡೆ ಮಾತ್ರ ಒಂದು ಸ್ವಲ್ಪ ಕಾಣಿಸ್ತಿದೆ. ಅದಕ್ಕೆ ಏನು ಮಾಡ್ತೀನಿ, ನಾನು ಚೈನ್ ಸ್ಟಿಚ್ ಹಾಕ್ಬಿಟ್ಟು ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಅರ್ಥ ಆಯಿತು ಅಂದ್ಕೊಳ್ತೀನಿ ನಾನು ಯಾವ ರೀತಿ ಹಾಕ್ತೆ ಅಂತ. ನೋಡಿ ಈ ರೀತಿ ಲಾಂಗ್ ಚೈನ್ಸ್ನ ಫಸ್ಟು ಒಂದು ಸಲ ಹಾಕಿದೆ, ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಹಾಕಿದ್ದೀನಿ. ಈಗ ಮತ್ತೆ ಇನ್ನೊಂದು ಸಲ ಹಾಕಿದ್ರೂ ಏನೂ ತೊಂದರೆ ಇಲ್ಲ, ತೋರಿಸ್ಬಿಡ್ತೀನಿ ನೋಡಿ. ಹಾಗೆ ಹಾಕ್ಬಿಟ್ಟು ನೋಡಿ ಈ ಥರ ಇನ್ನೂ ಒಂದು ಸಲ ಬೇಕಿದ್ರೆ ಹಾಕ್ಬೋದು, ಇನ್ನೂ ನೀಟಾಗಿ ಕವರ್ ಆಗುತ್ತೆ ಮತ್ತು ಸಿಲ್ಕ್ ಥ್ರೆಡ್ಡು ಎದ್ದು ಕಾಣಿಸುತ್ತೆ. ಇಲ್ಲ ಎರಡೇ ಸಲ ಸಾಕು ಅಂದರೆ ನೀವು ಎರಡೇ ಸಲ ಮಾಡಿಬಿಟ್ಟು ಹಾಗೆ ಹೆಣ್ಣೋಟ್ ಹಾಕಿ ಕಂಪ್ಲೀಟ್ ಮಾಡಬಹುದು. ಬಟ್ 3 ಸಲ ಬೇಕಿದ್ರೂ ಹಾಕೋಬೋದು, ಇದು ನಿಮ್ಮ ಆಪ್ಷನ್ಸ್. ನೀವು ಯಾವ ಥರ ಎಷ್ಟು ಲಾಂಗಾಗಿ ಸ್ಟಿಚ್ ಹಾಕಿರ್ತಾರೋ ಅಷ್ಟು ಲಾಂಗಾಗಿ ಹಾಕ್ಬೋದು. ಸೊ ಇದು ಒಂದು ಟೈಪಿನ ಮಿರರ್ ಸ್ಟಿಚ್, ಓಕೆನಾ. ತುಂಬ ಚೆನ್ನಾಗಿರುತ್ತೆ ಮಿರರ್ ವರ್ಕ್ನ ನೀವು ಮಾಡೋರು ಈ ರೀತಿ ಕೂಡ ಮಾಡಬಹುದು. ಈಗ ಎರಡನೇ ಟೈಪಲ್ಲಿ ಯಾವ ರೀತಿ ಮಿರರ್ನ ಸ್ಟಿಚ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಟೈಪನ್ನು ನೀವು ಸ್ಟಿಚ್ ಮಾಡಬೇಕಾದ್ರೆ ಪ್ಲಾಸ್ಟಿಕ್ ಮಿರರ್ ಅಥವಾ ರಿಯಲ್ ಮಿರರ್ಗೂ ಮಾಡಬಹುದು. ಈಗ ಸೆಕೆಂಡ್ ಟೈಪ್ ತೋರಿಸ್ತಿದ್ದೀನ, ಇದನ್ನು ಪರ್ಟಿಕ್ಯುಲರ್ ಆಗಿ ನೀವು ರಿಯಲ್ ಮಿರರ್ನ ಏನಾದರೂ ಯೂಸ್ ಮಾಡಿದ್ರೆ ಇದನ್ನು ಯೂಸ್ ಮಾಡಬೇಕಾಗತ್ತೆ, ಓಕೆನಾ. ಈ ಸ್ಟಿಚ್ನ ಒಂದು ಲಾಕ್ ಚೈನ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಮಿರರ್ ಮೇಲೆ ಈ ರೀತಿ ಹೋಗಿ ಲಾಕ್ ಚೈನ್ ಹಾಕಿದ್ದೀನಿ. ಈ ರೀತಿ ಹಾಕಿದ್ಮೇಲೆ ರಿವರ್ಸ್ ಬಂದು ಈ ಫಸ್ಟ್ ಹಾಕಿರೋಂಥ ಸ್ಟಿಚ್ಗಿಂತ ಇನ್ನು ಮೇಲ್ಗಡೆನೆ ಲಾಕ್ ಚೈನ್ ಮತ್ತು ಈಗ ಕ್ರಾಸ್ ಆಗಿ ಲಾಂಗ್ ಚೈನ್ ಹಾಕಿ ಲಾಕ್ ಚೈನ್, ರಿವರ್ಸ್ ಬಂದು ಲಾಂಗ್ ಚೈನ್. ಗೊತ್ತಾಗ್ತಿದೆಲ್ಲ ಯಾವ ಥರ ಹಾಕ್ತಿದ್ದೀನಿ ಅಂತ. ಲಾಕ್ ಚೈನ್ ಹಾಕಿ ರಿವರ್ಸ್ ಬಂದು ಲಾಕ್ ಚೈನ್. ರಿವರ್ಸ್ ಬರಬೇಕಾದ್ರೆ ನೀವು ಯಾವ ಜಾಗದಲ್ಲಿ ತೊಗೊಂಡಿರ್ತೀರೋ ಅದೇ ಜಾಗಕ್ಕೆ ಬರೋ ಹಾಗಿಲ್ಲ, ಅದಕ್ಕಿಂತ ಇನ್ನು ಹಿಂದೆನೇ ಅಂದರೆ ಮೇಲ್ಗಡೆಗೆ ಸ್ಟಾಪ್ ಮಾಡಬೇಕಾಗತ್ತೆ. ಲಾಕ್ ಚೈನ್ ಮತ್ತು ಇಲ್ಲಿ ಮುಂದೆ ಬರ್ತಾ ಇರಬೇಕು ಸ್ಟಿಚ್ಚು. ನೋಡಿ ಲಾಕ್ ಹಾಕಿದ್ಮೇಲೆ ರಿವರ್ಸ್ ಹೋಗ್ತಿರಲ್ಲ, ಲಾಂಗ್ ಮತ್ತು ಲಾಕ್. ಸ್ಟಿಚ್ ಮುಂದೆ ಬರಬೇಕು, ಅದಕ್ಕೇ ಲಾಕ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಯೂಸ್ ಮಾಡ್ತಾ ಇರೋದು ನಾವು ಲೋಡ್ ಸ್ಟಿಚ್ಚೇ, ಬಟ್ ಲೋಡ್ ಸ್ಟಿಚ್ನ ಯೂಸ್ ಮಾಡಬೇಕಾದ್ರೆ ಹಿಂದೆ ಮುಂದೆ ಹಾಕ್ತಾ ಇದ್ದೀವಿ ಅಷ್ಟೇ. ನೋಡಿ ಯಾವ ರೀತಿ ಬರ್ತಾ ಇದೆ, ಸರ್ಕಲ್ ಅದ್ರ ಸುತ್ತಾ ಬರಬೇಕಷ್ಟೆ. ಲಾಂಗ್ ಮತ್ತು ಲಾಕ್ ಮತ್ತು ಲಾಕ್. ತುಂಬಾ ಈಸಿ. ನೀವು ಲೋಡ್ ಸ್ಟಿಚ್ನ ನೀಟಾಗಿ ಕಲ್ತಿದ್ರೆ ಇದು ಈಸಿ ಆಗುತ್ತೆ. ಲಾಂಗ್ ಮತ್ತು ಲಾಕ್ ಚೈನ್, ರಿವರ್ಸ್ ಬನ್ನಿ. ರಿವರ್ಸ್ ಬರಬೇಕಾದ್ರೆ ಇಲ್ಲಿವರೆಗೂ ಬರ್ತಿಲ್ಲ ನೋಡಿ, ಇದರ ಅರ್ಧಕ್ಕೇನೆ ಮೊದಲು ತೊಗೊಂಡಿದ್ದಂಥ ಸ್ಟಿಚ್ನ ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಲಾಂಗ್ ಚೈನ್, ಲಾಕ್ ಚೈನ್,
ಮತ್ತು ರಿವರ್ಸ್ ಬನ್ನಿ, ಲಾಂಗ್ ಚೈನ್, ಲಾಕ್ ಚೈನ್, ಮತ್ತು ಲಾಂಗ್ ಚೈನ್, ಲಾಕ್ ಚೈನ್, ಲಾಂಗ್ ಚೈನ್, ಲಾಕ್ ಚೈನ್. ಈಗ ನಾವು ಫಸ್ಟ್ ಎಲ್ಲಿ ಶುರು ಮಾಡಿದ್ವೋ ಅದೇ ಜಾಗಕ್ಕೆ ಬಂದಿದ್ದೀವಿ. ಅಲ್ಲಿ ನೀಟಾಗಿ ಸರ್ಕಲ್ ಫಾರ್ಮ್ ಆಗಬೇಕು. ಮಿರರ್ ಬಂದು ಮಿಡಲಲ್ಲಿ ಸರ್ಕಲ್ ರೀತಿ ಕಾಣಿಸ್ಬೇಕು, ಅಲ್ಲಿವರೆಗೂ ಹಾಕಬೇಕಾಗತ್ತೆ. ಸೊ ಈಗ ಆಲ್ಮೋಸ್ಟು ಕಂಪ್ಲೀಟ್ ಆಗಿದೆ ನೋಡಿ, ಇಲ್ಲಿವರೆಗೂ ಬಂದಿದ್ದೀನಿ, ಮುಗ್ದಿದೆ. ಈಗ ಮಿರರ್ ಇಲ್ಲಿ ನಿಮಗೆ ಸರ್ಕಲ್ ಶೇಪಲ್ಲಿ ಕ್ಲಿಯರಾಗಿ ಕಾಣಿಸ್ತಿದೆ ಅಲ್ಲ, ಇದರಲ್ಲಿ ಬಂದು ನಮಗೆ ಎಕ್ಸಗನ್ ಶೇಪಲ್ಲಿ ಕಾಣಿಸುತ್ತೆ, ಇದರಲ್ಲಿ ಸರ್ಕಲ್ ಶೇಪಲ್ಲಿ ಕಾಣಿಸುತ್ತೆ. ಈ ಸ್ಟಿಚ್ನ ನೀವು ರಿಯಲ್ ಮಿರರ್ನ ಯೂಸ್ ಮಾಡಿದಾಗ ಹಾಕಬಹುದು. ಇದಾದಮೇಲೆ ಇದ್ರ ಸುತ್ತ ಹಾಗೆ ನೀವು ಚೈನ್ ಸ್ಟಿಚ್ ಹಾಕಿ, ಇಲ್ಲ ಅಂತಂದರೆ ಶುಗರ್ ಬೀಡ್ಸ್ನ ಹಾಕ್ಬೋದು, ಅಥವಾ ಝರಿ ಥ್ರೆಡಲ್ಲಿ, ಇಲ್ಲಾಂದರೆ ಕಾಂಟ್ರಾಸ್ಟ್ ಕಲರ್ ಸಿಲ್ಕ್ ಥ್ರೆಡಲ್ಲಿ ಕೂಡ ಹಾಕಬಹುದು. ಬಟ್ ಕಂಪಲ್ಸರಿ ಔಟ್ಲೈನ್ ಹಾಕಬೇಕಾಗತ್ತೆ. ಯಾಕೆ ಅಂದರೆ ಸ್ಟಿಚಸ್ ಎಲ್ಲ ಅನ್ಇವನ್ ಆಗಿರುತ್ತೆ, ಅದನ್ನು ಕವರ್ ಮಾಡೋದಕ್ಕೆ ಔಟ್ಲೈನ್ ಕಂಪಲ್ಸರಿ ಈ ಸ್ಟಿಚ್ಗೆ ಹಾಕಲೇಬೇಕು. ಸೊ ರೌಂಡ್ ಮಿರರ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸ್ಕ್ವೇರ್ ಮಿರರ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವು ಫಸ್ಟು ಇದೆರಡು ಪ್ರಾಕ್ಟೀಸ್ ಮಾಡಿ ನನಗೆ ಕಳಿಸ್ಕೊಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.